ಚೆನ್ನಾಗೇ ಮಾಡ್ತೀನಿ ಕಡ ಅರ್ಧಕ್ಕೆ ಬಿಟ್ಬಿಟ್ಟು ಅದನ್ನ ನೋಡಿ ಇದೆ ಅದಕ್ಕೆ ಬಿಟ್ಟಿರೋದು ದಿನಕ್ಕೆ 700 ಹಂಗೆ ಕೊಡ್ತೀನಿ, ಮಾಡಿ ಮುಗಿಸ್ಬಿಡು. ಬರೀ 700 ರೂಪಾಯಿಗ ಅರ್ಧಕ್ಕೆ ಬಿಟ್ರೆ ಕೆಲಸ ಯಾರು ಮಾಡಲ್ಲ ಕಣ. ಕೊಡಂಗಿರ 1,500 ರೂಪಾಯಿ ಕೊಡಿ, ಇಲ್ಲಾಂದ್ರೆ ನಾನು ಬೇರೆ ಕಡೆ ಹೋಗ್ತೀನಿ ಬಿಡಿ. 1,500 ಅಣ್ಣ ಎಲ್ಲಿ ಇಡ್ಬೇಕಣ್ಣ ಇದನ್ನ? ಇಲ್ಲೇ ಕೊಡೋಣ, ಇಲ್ಲೇ ಕೊಡಿ ಅಣ್ಣ. 500 ರೂಪಾಯಿ ಕೊಟ್ಟು ಮತ್ತೆ ಊಟ ಕೊಡಿ ಸಾಕು. ಎಣ್ಣೆ ರೂಪಾಯಿ ಅಂತ ಹೇಳಕ್ಕಿಲ್ವಾ? ಅಣ್ಣ 500 ರೂಪಾಯಿಗೆ ಯಾರ ಕೆಲಸ ಒಪ್ಕೊಂಡ್ರಣ? ಏನಕ್ಕೆ ಅಂತ ನಿಂಗೆ ಗೊತ್ತಿರ್ತದ ಬಲ. ಅದೇನು ಗೊತ್ತದ ಇದಕ್ಕಪ್ಪ ಇನ್ನೊಬ್ಬನ್ ಕರ್ಕೊಂಡ್ ಬಂದಿದೆ. ಅಣ್ಣ ಕೆಲಸ ಬೇಗ ಆಗಿದೆ ಮಾಡಿ ಕರ್ಕೊಂಡ್ ಬಂದಿ ಕಣ. ಹಂಗ್ಯಾ? ಸರಿ ಹಂಗಾರೆ ಬೇಗ ಮುಗಿಸಿ. ಸರಿ ಕಣ. ಅಣ್ಣ ಅದಕ್ಕೆ ನೀನು ಗಾರ ಕೆಲಸನ 500 ರೂಪಾಯಿ ಒಪ್ಕೊಂಡಿರೋದು. ಇದಕ್ಕೆ ನೀವು ಒಬ್ಬರೇ ಬಂದಿದ್ದೀರಿ, ಕರ್ಗಿ ಬರ್ನಿಲ್ವಾ? ಅಯ್ಯೋ ಬರ್ನಿಲ್ಲ ಮುಂಡ, ಅವ್ರಟ್ಲಿ ಹೋಗ್ಬೇಡ ಅಂದ್ರಂತ. ಸದ್ಯಕ್ಕೆ ನೀವು ಅದ್ರ ಬಂದ್ರಲ್ಲ ಬಿಡಿ ಸಾಕು. ನಮ್ಮ ಮಟ್ಟಿಲು ಹೋಗ್ಬೇಡ ಅಂತವ್ರ. ನಾಳ ನಾನು ಬರ್ಲ. ಬರಲ್ಲ? ನಂಗೂ ಕೆಲ್ಸಕ್ ಬರಕ್ ಇಷ್ಟ. ಏನ ನಿಮ್ಗಿಷ್ಟನಾ? ಆದ್ರ ಹೊಟ್ಟೆಯವ್ರ ಮಾತ್ ಮೀರಿ ಹೆಂಗ್ ಬರಕದ್ದು ಹೇಳಿ. ಅದ್ಕೆ ಅಯ್ಯೋ ನಾಳೆ ಸಂಘಕ್ ದುಡ್ಡು ಕಟ್ಬೇಕು, ಅದ್ಕಾದ್ರೂ ಬರ್ಬೇಕು ಅಂತ ಅನ್ಕೊಂಡಿನಿ. ಬಂದರೆ ಆದ್ರ ನಾಳೆ ಹಟ್ಟಿಲಿ ಕಳ್ಸ್ತಾರ ಕಳ್ಸಲ್ವ ಅನ್ನೋದೇ ಡೌಟು ನಂಗ. ಕರೆಕ್ಟಾಗಿ ಹೇಳಮ್ಮ, ಬಂದೇ ಬರ್ಲವ ಅಂತ. 1,500 ರೂಪಾಯಿ ಕೆಲಸ 500 ರೂಪಾಯಿ ಒಪ್ಕೊಂಡಿನಿ. ಬರ್ತೀನಿ ಬರ್ಲ ಅಂತ. ಇಲ್ಲ ಬರ್ತೀನಿ, ನಾಳೆ ಬರ್ತೀನಿ. ಕೊಟ್ಟೆ? ಹಾ ಕೊಟ್ಟಿನಿ. ಸರಿಯಾಗಿ ಕೊಡು. ಸರಿ ಕೊಟ್ಟಿನಿ ನೋಡ. ಸರಿಯಾಗದ ಬಿಡು. ಶುರು ಮಾಡಮ್ಮ. ಹೋಗಿ ಮತ್ತೆ ಗಾರ ತಕೊಂಬನಿ. ನಂಗೋಸ್ಕರ ಬಿಟ್ಕೋಣ. ಅದಕ್ಕೆಲ್ಲ ಇರತ್ತವು, ಮಚ್ಚೆ ಇರ್ಬೇಕಲ್ಲ. ಏನಂತ ಪದ ಕಣ ಬಿಡು. ಇರ್ಬೋದು, ಕರ್ಗಿದೆ ಇಲ್ಲ ಕಾಣ್ತಾ ಇಲ್ಲ ಬಿಡು. ಅಲ್ಲ ಕಣ್ರಯ್ಯ, ಕೆಲ್ಸ ಮಾಡಕ್ ಬಂದಿದ್ದೀರಾ ಅಟ್ಟೆ ಹೊಡ್ಯಕ್ ಬಂದಿದ್ದೀರಾ ಅಂತ? ಮಾಡ್ತಾ ಇಲ್ಲ ಮನೆಯಲ್ಲಿ. ಅಲ್ಲ ಕಣ, ಇಬ್ರು ಮೇಸನ್ಗೆ ಒಬ್ರು ಹೆಲ್ಪರ್ ಕಳಿಸ್ಬಿಟ್ಟು ಹೆಂಗನ ಕೆಲಸ ಮಾಡಕದ್ದು. ಅವ ಏನಕ್ಕೆ ಬರ್ಲಿಲ್ಲ? ಅವ ಬರ್ಲು ಅಂತ ಕಣ. ಹೊರ್ಗಡೆ ಕೆಲ್ಸಕ್ ಹೋದ್ರ 4 ಜನ 4 ತರ ಮಾತಾಡ್ತಾರ ಅನ್ಬಿಟ್ಟು ಅವ್ರ ಹಟ್ಲಿ ಕಳಿಸ್ಲಿಲ್ಲ. ನಿಮ್ಮಟ್ಟಿಲ್ ಏನು ಅನ್ನಲ್ವಾ? ಅಂತಾರ ಕಣ. ಆದ್ರ ನಾತನೇ ಏನ್ ಮಾಡ್ಲಿ? ಅಪ್ಪನ್ಗ ಲಕ್ಕ ಹೊಡ್ದದ, ಅವನ್ಗ ವಯಸ್ಸಾಯ್ತು. ಇನ್ನು ಇರೋ ಒಬ್ಬ ಅಣ್ಣ ಅಂತೂ ಕುಡಿದ್ನೇ ಜೀವನ ಮಾಡ್ಕೊಬಿಟ್ಟನ. ಸಂಘಕ್ಕ ಮನ ಖರ್ಚ್ಕ ಅದ್ಕ ಇದ್ಕ ದುಡ್ಡು ಬೇಕಲ್ಲಣ್ಣ. ಹೊರ್ಗಡೆ 4 ಜನ 4 ತರ ಮಾತಾಡ್ತಾರ ಅಂತ ಕೆಲ್ಸಕ್ಕೆ ಬಂದಾಗ ನನ್ನ ಹೆಂಗೆಂಗೋ ನೋಡ್ತಾರ ಅಂತ ಅಟ್ಲೆ ಕೂತಿದ್ರ ಆದಣ. ಜೀವನ ನಡಿಬೇಕಲ್ಲ, ಹೊಟ್ಟೆಪಾಡು. ಮೊದಲನೇದಾಗಿ ನಾವು ಹಳ್ಳಿದು ಕಂಟೆಂಟ್ ರೆಡಿ ಮಾಡ್ಬೇಕಾದ್ರೆ ಅಕ್ಕಪಕ್ಕದಲ್ಲೆಲ್ಲ ಮಾತಾಡ್ತಾ ಇರ್ತಾರಲ್ಲ, ಅದನ್ನ ನೋಡ್ಕೊಂಡು ಈ ಥರ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ನೈಟಿ ಮತ್ತು ವೇಲ್ಗಳನ್ನ ಹಾಕೊಂಡು ಸ್ಟಾರ್ಟ್ ಮಾಡಿತ್ತು. ಅಲ್ಲಿಂದನೇ ತುಂಬ ನಮ್ಮದು ಕ್ರೇಜ್ ಜಾಸ್ತಿ ಆಗಿತ್ತು. ಅದೇ ಥರನೇ ಮಾಡ್ತಾ ಇದ್ವಿ. ಸ್ಕ್ರಿಪ್ಟ್ನ ರೆಡಿ ಮಾಡ್ಕೋತೀವಿ ಫಸ್ಟೇ. ಈ ಥರ ಇವ್ನಿಗೆ ಈ ಥರ ಡೈಲಾಗ್ ಬರಬೇಕು, ಮತ್ತು ಇನ್ನು ಕಿಶೋರ್ ಅಂತ ಇದ್ದಾನೆ, ಕರ್ಮುಣ್ ಅಂತ ಇದ್ದಾನೆ, ಅವ್ರಿಗೆಲ್ಲ ಈ ಥರ ಡೈಲಾಗ್ಗಳು ಬರಬೇಕು ಅಂತ ರೆಡಿ ಮಾಡ್ಕೋತೀವಿ. ರೆಡಿ ಮಾಡ್ಕೊಂಡು ಫಸ್ಟು ಒಂದಷ್ಟು ಪ್ರಾಕ್ಟೀಸ್ಗಳನ್ನ ಮಾಡ್ಕೊಬಿಟ್ಟು ಆಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋದು ರೆಡಿ ಮಾಡೋದಕ್ಕೆ. ಕಾಮಿಡಿ ಕಿಲಾಡಿಗಳಿಗೆ ಆಡಿಷನ್ ಕೊಟ್ಟಿದ್ವಿ, 2 ಟೈಮ್ ಕೊಟ್ಟಿದ್ದೀವಿ. ಬಟ್ ಅದು ಸೆಲೆಕ್ಟ್ ಆಗಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ಟ್ರೈ ಮಾಡ್ತೀವಿ. ಅಲ್ಲಿ ಎಲ್ಲೂ ಚಾನ್ಸ್ ಇದೆಯದು ಪರವಾಗಿಲ್ಲ. ನಾವು ಸೋಷಿಯಲ್ ಮೀಡಿಯಾದಲ್ಲೇ ಒಳ್ಳೆ ಸೋಷಿಯಲ್ ಮೆಸೇಜ್ ಕೊಡ್ತಾ ವಿಡಿಯೋಗಳನ್ನ ನೆಕ್ಸ್ತಾ ಇರ್ತೀವಿ. ಹೆಂಗೆ ಕ್ಯಾಮ್ರಾ ಮತ್ತು ಸಿಸ್ಟಮ್ಗಳ ಕೊರತೆಯಿಂದಾಗಿ ಅದನ್ನು ಮಾಡೋಕ್ಕಾಗಿಲ್ಲ. ಮೊಬೈಲಲ್ಲೇ ಮಾಡ್ಬೋದು, ಬಟ್ ಅದನ್ನು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋ ತನಕ ತುಂಬಾ ಟೈಮ್ ಹಿಡಿತದೆ. ಮೊಬೈಲಲ್ಲಿ ಎಡಿಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಕ್ಯಾಮ್ರಾ ತಗೊಳ್ಳೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಕ್ಯಾಮ್ರಾ ತಗೊಂಡ ಮೇಲೆ ಖಂಡಿತ ಶಾರ್ಟ್ ಮೂವಿಗಳು ಮಾಡ್ತೀವಿ. ಆಲ್ರೆಡಿ ಒಂದು 2 ಮಾಡಿದ್ದೀವಿ, ಸಿಂಪಲ್ಲಾಗಿ ಮಾಡಿದ್ದೀವಿ, ಜಾಸ್ತಿ ಮಾಡಿಲ್ಲ. ಕಾಮಿಡಿ ಕಿಲಾಡಿಗಳಿಗೆ ಆಡಿಷನ್ ಕೊಟ್ಟಿದ್ವಿ, 2 ಟೈಮ್ ಕೊಟ್ಟಿದ್ದೀವಿ. ಬಟ್ ಅದು ಸೆಲೆಕ್ಟ್ ಆಗಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ಟ್ರೈ ಮಾಡ್ತೀವಿ. ಅಲ್ಲಿ ಎಲ್ಲೂ ಚಾನ್ಸ್ ಇದೆಯದು ಪರವಾಗಿಲ್ಲ. ನಾವು ಸೋಷಿಯಲ್ ಮೀಡಿಯಾದಲ್ಲೇ ಒಳ್ಳೆ ಸೋಷಿಯಲ್ ಮೆಸೇಜ್ ಕೊಡ್ತಾ ವಿಡಿಯೋಗಳನ್ನ ನೆಕ್ಸ್ತಾ ಇರ್ತೀವಿ. ಹೆಂಗೆ
ಖಂಡಿತ ನಂಬಲೇಬೇಕು. ಯಾಕಂತಂದರೆ ನಾವು ಒಂದು ಪ್ರಮೋಷನ್ ತಗೊಳ್ಳೋದು ನಾವು ಅಂದರೆ ಒಂದು ಬಜೆಟ್ ಅಂತ ಫಿಕ್ಸ್ ಮಾಡ್ತೀವಿ, ಆದರೆ ಅವರು ಅಷ್ಟು ಕೊಡೋಕ್ಕಾಗೋದಿಲ್ಲ. ಒಂದು ಬಜೆಟ್ ಕೇಳ್ತೀವಿ, ಅಷ್ಟು ಕೊಡೋಕ್ಕಾಗೋದಿಲ್ಲ. ಅವ್ರ ಕೈಲಿ ಎಷ್ಟಾಗುತ್ತೆ ಅದನ್ನು ಕೊಡ್ತಾರೆ. ಅದು ನಮ್ಮ ಟೀಮ್ಗೆಲ್ಲ ಸೇರಿಂಗ್ ಆಗುತ್ತೆ ಅಮೌಂಟ್. ಅದು ಹಾಗಾಗಿ ಎಲ್ಲ ನಾನು ಒಬ್ಬರಿಗೆ ಬಂದುಬಿಡೋದಿಲ್ಲ, ಟೀಮ್ ವರ್ಕ್ ಇದೆ ಅಲ್ವಾ, ಹಾಗಾಗಿ ಎಲ್ಲರಿಗೂ ಸೇರಿಂಗ್ ಆಗುತ್ತೆ. ಇದು ನನ್ನಿಂದ ಮುಗಿದರೆ ಈ ಕ್ಯಾಮ್ರಾ ತುಂಬ ಪ್ರೀತಿಯಿಂದ ಕೊಡ್ತಾ ಇದ್ದೀನಿ. ನೀನು ಶೂಟ್ ಮಾಡಿಬಿಟ್ಟು ಏನಂದ್ರೆ ನಮ್ಮ ರಾಜ್ಯದಲ್ಲಿ ಹೆಸರು ಮಾಡಿದ್ಯಾ. ಲೈ ಓದೋದು ಬರೀ ಕೆಲಸ ತಗೊಳಕ್ ಮಾತ್ರ ಅಲ್ಲ, ಜ್ಞಾನ ತುಂಬಿಸ್ಕೊಳಕ. ಈ ಕೆಟ್ಟ ಸಮಾಜನ ಬದಲಾಯಿಸ್ಬೇಕಂದ್ರ ನೀವ್ ಓದ್ಬೇಕು, ಬುದ್ಧಿವಂತ ಆಗ್ಬೇಕು. ಆಪರೇಷನ್ ಮಾಡಿದ್ವಿ ನಾವು ಎಷ್ಟು ದಿನ ದುಡುಕ್ಬೇಕು ನನಗೆ ಉಪೋತ್ಸವ ನಾ ಹೆಂಗಿಗೂ ಉದ್ರೋಗ ಇಲ್ಲ, ಉದ್ರೋಗ ಆಗ್ಲೇ ಇಲ್ವಾ, ಚಿಗುರೇ ಇಲ್ಲ, ಚೆನ್ನಾಗಿ ಚಿಗುರು. ನಿನ್ ಸ್ವಾಭಿಮಾನ ಇಲ್ವಾ? ಇಂಥ ಜಗತ್ತಿನೆಲ್ಲ ಊಟ ಕೊಡ್ಬೇಕು. ಹಸ್ದಾಗ ಜಾತಿ ಬೇಕಿಲ್ಲ, ಜಾಗ ಬೇಕಿಲ್ಲ, ಬೇಕಿರೋದೊಂದೇ ಅನ್ನ. ಇಡೀ ದೇಶದ ಹೆಸರು ಮಾಡು. ಬೇಗ ಒಂದು ಸಿನಿಮಾದಲ್ಲಿ ಅವಕಾಶ ಸಿಗ್ತದೆ, ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಒಳ್ಳೆಯದಾಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ ಆಯ್ತಾ. ಸರಿ ಬಿಡು.